ಬೆಂಗಳೂರಲ್ಲಿ ಉರ್ದು ಶಾಲೆಯಲ್ಲಿ ಒಬ್ಬ ಶಿಕ್ಷಕರು ಮಕ್ಕಳ ಜೊತೆ ಹೆಣ್ಣು ಮಕ್ಕಳ ಜೊತೆ ಏನೋ ಲೈಂಗಿಕವಾಗಿ ಹಿಂಸೆ ಕೊಡೋದ್ರಿಂದ ಪಾಲಕರು ಸಿಟ್ಟಿಗೆದ್ದು ಅವರನ್ನು ಶಾಲೆಯಿಂದ ಹೊಡೆದು ಪೊಲೀಸರಿಗೆ ತಿಳಿಸಿರೂ ಸಹಿತ ಅವ್ರನ್ನ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ. ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ತಮ್ಮ ಹೆಸರೇನು? ನನ್ನ ಹೆಸರು ಬಾಬು ಫರಾಶ್ ಅಂತೇಳಿ. ನಾವು ಹಾವೇರಿ ಜಿಲ್ಲಾ ಒಬ್ಬಡು ಉಪಾಧ್ಯಕ್ಷ ಮತ್ತು ಕರ್ನಾಟಕ ವಿದ್ಯಾಸಂಸ್ಥೆ ಸೆಕ್ರೆಟರಿ. ಸೌನೂರಿನ ಒಂದು ಸಾಮಾನ್ಯ ವ್ಯಕ್ತಿ. ಆ ದಿವಸ 10/12/2025 ನಮ್ಮ ಸೌನೂರಿಗೆ ಒಂದು ಕಳಾರ ದಿನ. ಯಾಕಂತ ಹೇಳಿದರೆ ಅಮಾನ್ಯ ಘಟನೆ ನಮ್ಮ ಸೌನೂರು ಇತಿಹಾಸದಲ್ಲಿ ಆಗಿದ್ದಿಲ್ಲ. 7 ಸಣ್ಣ ಮಕ್ಕಳು ಕೊಟ್ಟಾಗ ಲೇಗಿಂಗ್ ಕಿರ್ಕೊಳ್ಳೆ ಕೊಟ್ಟಾರ ಅಂತ ಹೇಳಿದ್ರೆ ಇಂಥ ದಿವಸ ನಾವು ಆ ದಿವಸ ಕರಾಳ ದಿವಸ ಅಂತೇಳಿ ಆಚರಣೆ ಮಾಡಬೇಕು, ಒಂದೇದು. ಆಮೇಲೆ ಆ ಮಾಡಿದ ಮೇಲೆ ಕೆಲವೊಂದು ದುಷ್ಟ ಶಕ್ತಿ, ಕೆಲವೊಂದು ದುಷ್ಟ ಪಕ್ಷದವ್ರು ಹೋಗಿ ಅವನಿಗೆ ರೂಮ್ನಾಗ ಇಟ್ಟಿದ್ರು. ಆ ರೂಮ್ಲಿಂದ ಹೊರಗೆ ತೆಗೋದು, ಹೊಡೆಯೋದು ಬಡೋದು ಅವ್ರು ಸ್ಟಾರ್ಟ್ ಮಾಡಿ ಆಮೇಲೆ ಪಾಲಕರಿಗೆ ಒಪ್ಸಿದ ಮೇಲೆ ಪಾಲಕರು ಹೊಡ್ಕೊಂಡು ಹೋಗಿ ಫಸ್ಟ್ ಹೊಡೆದಿದ್ದು ದುಷ್ಟ ಶಕ್ತಿಗಳು. ಆಮೇಲೆ ಪಾಲಕರು ಹೊಡ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಕೊಟ್ಟ ಮೇಲೆ ಕೆಲವೊಂದು ಊರುಗಳಿಂದ ಕಿಡಿಗಿಡಿಗಿಡಿ ಬಂದು ನಮ್ಮಲ್ಲಿ ಅವರು ಹೊಡೆದಿದ್ದು ತಪ್ಪು, ಅವ್ರಿಗೆ ಶಿಕ್ಷೆ ಕೊಡ್ರಿ ಅಂತೇಳಿ ಮನವಿ ಮಾಡ್ತಾರ, ಕೊಡ್ತಾರ. ಅದು ಅವ್ರು ಮಾಡಿದ್ದು ತಪ್ಪು, ಅವ್ರಿಗೆ ಶಿಕ್ಷೆ ಆಗಲ್ಲ. ಫಸ್ಟ್ ಅವನಿಗೆ ಗಲ್ ಶಿಕ್ಷೆ ಆಗ್ಬೇಕು. ಯಾರಿಗೆ? ಶಿಕ್ಷಕನಿಗೆ ಗಲ್ ಶಿಕ್ಷೆ ಆಗ್ಬೇಕು. ಮತ್ತು ಇವ್ರಿಗೆ ಏನೈತಲ್ಲ, ಇವ್ರು ಏನು ಕಾನೂನು ಕೈಯಾಗಿ ತಗೊಂಡಾರ ಪಾಲಕರು, ಅವ್ರಿಗೆ ಶಿಕ್ಷೆ ಆಗ್ಬೇಕು. ಕಾನೂನು ತಗೊಳ್ಳೋದು ಯಾರು ಕೈಯಾಗಿಲ್ಲ. ನಮ್ಮ ಸೌನೂರು ಶಾಂತಿ ಇದ್ದ. ಆಮೇಲೆ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಇದ್ದ ಊರು. ನಾವು ಬೆಳಗ್ಗೆ ಎದ್ರೆ ಅವರು ನಮ್ಗೆ ನಮಸ್ಕಾರ ಮಾಡ್ತೀವಿ, ನಾವು ಅವ್ರಿಗೆ, ಅವರು ನಮಗೆ ಸಲಾಮನ್ನು ಮಾಡ್ತಾರ. ಇಂಥ ಒಂದು ಇದರಲ್ಲಿಂದ ಬಾಂಧವ್ಯದಲ್ಲಿ ಇದ್ದಂಥ ಊರು ನಮ್ಮ. ಕೆಲವೊಂದು ದುಷ್ಟ ಶಕ್ತಿಗಳು ಇಂಥ ಕೀರ್ತಿ ಮಾಡಿದವ್ರಿಗೆ ಸಪೋರ್ಟ್ ಮಾಡಕತ್ತಾರ ಅಂತ ಹೇಳಿದ್ರೆ ದೇವರು ಅದಕ್ಕೆ ಏನೈತಲ್ಲ, ಅವ್ರಂತೂ ಭಸ್ಮ ಆಗೋದು. ದೇವರು ಹೊಡೆತವನ್ನ ಕೋಲ್ ಒಳಗೆ ಕಾಣಂಗಿಲ್ಲ, ಅದು ಹೊಡಿತಾರ. ಅದರ ಸಂಬಂಧ ಇಂಥ ದುಷ್ಟ ಶಕ್ತಿಗಳು ಸಪೋರ್ಟ್ ಮಾಡ್ತಾರ ಅಂತ ಹೇಳಿದ್ರೆ ಸುನಾಮಿ, ಕರೋನಾ, ಅನಾಹುತ, ಭೂಕಂಪ ಇದು ಎಲ್ಲ ಆಗೋದು ಕಾರಣ ಇಂಥ ದುಷ್ಟ ಶಕ್ತಿಗಳ ಸಂಬಂಧ ಆಗೋದು. ಬಟ್ ಅದರಲ್ಲಿ ಏನೈತಲ್ಲ ಚಲೋ ಮಂದಿನ ಹೋಗ್ತಾರ. ಇಂಥ ದುಷ್ಟ ಶಕ್ತಿಗಳಿಗೆ ದೇವ್ರು ಏನೈತಲ್ಲ ಅವ್ರ ಮಕ್ಕಳದಾರ, ಅವ್ರ ಮಕ್ಕಳ ಕೂಟಾಗ ಆದ್ರೆ ಅವ್ರು ಅವಾಗ ಏನ್ ಮಾಡ್ತಾರ, ಅವ್ರ ಮಕ್ಕಳ ದೇವ್ರು ತೋರಿಸ್ಬೇಕದು. ಬಟ್ ಏನೈತಲ್ಲ ನಾವು ಬೇಡ್ಕೊಳ್ಳೋದಲ್ಲ, ದೇವ್ರು ಏನೈತಲ್ಲ ಇಂಥ ಶಕ್ತಿಗಳಿಗೆ ಇರ್ಕೊಂಡು ಮಾಡಿದ್ರೆ ಆ ದೇವ್ರಿಗೆ ತೋರಿಸ್ತಾನೆ. ನೆಕ್ಸ್ಟ್ ನಾವು ಏನು ಹೇಳ್ತೀವಿ, ಎಲ್ಲ ಏನೈತೆ ಅಂತ ಹೇಳಿದ್ರೆ ಸತ್ಯ ಸುಳ್ಳು. ಸತ್ಯ ಯಾವಾಗ ಗೆಲ್ತೈತೆ, ಸುಳ್ಳು ತೆಗ್ದಿದ್ದು ಸೋಲೋ ಸಂಬಂಧ. ಸತ್ಯ ಯಾವಾಗ ಗೆಲ್ತೈತೆ. ಕೆಲವೊಂದು ಮೀಡಿಯಾ, ಕೆಲವೊಂದು ಪ್ರಿಂಟ್ ಮೀಡಿಯಾ ತಾವು ಮಾಡಾಕತ್ತಿರೋದು ಏನೈತೆ ಅಂತ ಹೇಳಿದ್ರೆ ದೇವ್ರು ಏನೈತೆ ಇದ್ದೇ ಅದಾನ. ಕೊರೋನಾ, ಸುನಾಮಿ, ಭೂಕಂಪ ಏನಿದು ಬಂದಾಗಂಗಿಲ್ಲ, ಅಂಥವ್ರಿಗೆ ಬರ್ತೈತಿ. ಯಾವಾಗ ನಾವು ಹೇಳೋದೇನೈತಲ್ಲ, ತಮ್ಮ ಜೀವ ಹೋದ್ರನ್ ಚಿಂತೆ ಇಲ್ಲ, ಆದ್ರೆ ಸತ್ಯ ಹೇಳ್ರಿ, ಸತ್ಯಗೆ ಇದು ಮಾಡ್ರಿ. ಮಾನವತೆಗೆ ಯಾವಾಗ ಏನೈತಲ್ಲ ಧರ್ಮ, ಮಾನವತೆ ಧರ್ಮಗೆ ಯಾವಾಗೂ ಗೆಲ್ಲು. ನಾವು ಮಾನ್ಯತೆಗೆ ಗೆಲ್ಲು. ಇಷ್ಟು ಹೇಳಿ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತಾ.